ಹಲೋ ಸ್ನೇಹಿತರೆ, ಹೇಗಿದ್ದೀರಾ? ನಾನು ನಿಮ್ಮ ವೆಂಕಟೇಶ್ ಮಾತಾಡ್ತಿರೋದು. ವೆಲ್ಕಮ್ ಟು ರಿಚ್ ರಿಷಾ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಹೈ ವಿಡಿಯೋದಲ್ಲಿ ನಮ್ಮಂಥ ಯುವಕರು ಎಷ್ಟೋ ಜನ ಅವ್ರಿಗೆ ಇಷ್ಟ ಬಂದಿರುವಂಥ ಒಂದು ಕೆಲಸಗಳನ್ನ ಬಿಟ್ಟು ಇಷ್ಟ ಇಲ್ಲದೆ ಇರುವಂಥ ಒಂದು ಕೆಲಸಗಳನ್ನ ಎಷ್ಟೋ ಜನ ಮಾಡ್ತಾ ಇದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ನನ್ನನ್ನೇ ತಗೊಳ್ಳಿ. ಮೊದಲು ನಾನು ಕೊರಿಯರ್ ಕೆಲಸ ಮಾಡ್ತಿದ್ದೆ, ಅದು ನನಗೆ ಇಷ್ಟ ಇರಲಿಲ್ಲ. ಬಟ್ ಏನು ಪರಿಸ್ಥಿತಿಗಳು ಆ ಥರ ಇರ್ತವೆ, ಅರ್ಥ ಆಯ್ತಾ? ಸಿಕ್ಕಿರೋ ಕೆಲಸಕ್ಕೆ ಬೇಕಾಗಿರುವಂಥ ಒಂದು ಪರಿಸ್ಥಿತಿಗಳು ಬಂದೇ ಬರ್ತವೆ. ಆದರೆ ಎಷ್ಟೋ ಜನರ ಒಂದು ಯುವಕರ ಒಂದು ಪರಿಸ್ಥಿತಿ ಇದೇ ರೀತಿ ಇರ್ತದೆ ಅಂತ ಹೇಳ್ಬೋದು. ಯಾಕೆ ಅಂದರೆ ಅವ್ರಿಗಿರುವಂಥ ಒಂದು ಕಮಿಟ್ಮೆಂಟ್ಗಳು, ಜವಾಬ್ದಾರಿಗಳು ಅವರ ದಾರಿಗಳನ್ನು ತಪ್ಪಿಸೋದಕ್ಕೆ ಪ್ರಯತ್ನ ಪಡ್ತವೆ. ಇಷ್ಟ ಇಲ್ದಿರುವಂಥ ಒಂದು ಕೆಲಸಗಳನ್ನ ಮಾಡಿಸ್ಬಿಡುತ್ತೆ. ನಮಗೆ ಟೈಮು ಅವಕಾಶಗಳನ್ನು ಸಹ ಕೊಡೋದಿಲ್ಲ. ಕೆಲವೊಂದು ಟೈಮ್ನಲ್ಲಿ ಅವಕಾಶ ಇದ್ರೂ ಸಹ ನಮ್ಮ ಕೈಲಿ ಮಾಡೋಕ್ಕಾಗೋದಿಲ್ಲ. ಯಾಕೆ ಅಂದರೆ ಹಲವಾರು ಸಮಸ್ಯೆಗಳು, ಹಲವಾರು ಜವಾಬ್ದಾರಿಗಳು ನಮ್ಮನ್ನು ಹಾಕ್ಕೊಂಡು ತುಳಿತಾ ಇರ್ತವೆ. ಇದ್ರ ಬಗ್ಗೆ ಎಷ್ಟೋ ಜನಕ್ಕೆ ಅನುಭವ ಆಗಿರುತ್ತೆ, ಅರ್ಥ ಆಯ್ತಾ? ಎಷ್ಟೋ ಜನಕ್ಕೆ ಈ ಅನುಭವ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಅಂಥವ್ರಿಗೊಂದು ನಾನು ಒಂದು 5 ಬಿಸ್ನೆಸ್ ಟಿಪ್ಸ್ಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಯಾಕೆ ಅಂದರೆ ನನಗೂ ಹೆಚ್ಚಾಗೇನು ವಯಸ್ಸಾಗಿಲ್ಲ, ಅರ್ಥ ಆಯ್ತಾ? ನನಗೂ ಒಂದು 25 ಇಯರ್ಸ್ ಆಗಿರಬಹುದು ಅಷ್ಟೇ, ಅರ್ಥ ಆಯ್ತಾ? ನನ್ನ ಏಜ್ನಲ್ಲಿ ನನ್ನ ಡಿಗ್ರಿ ಮುಗಿದ ತಕ್ಷಣ ಎಷ್ಟೆಲ್ಲ ಸಫರ್ ಪಟ್ಟಿದ್ದೀನಿ, ಅರ್ಥ ಆಯ್ತಾ? ಎಷ್ಟೆಲ್ಲ ಸಫರ್ ಪಟ್ಟಿದ್ದೀನಿ, ಎಷ್ಟೆಲ್ಲ ಒಂದು ಉದ್ಯೋಗಕ್ಕೆ ನಾನು ಅರ್ಜಿಯನ್ನು ಹಾಕಿದ್ದೀನಿ, ಎಲ್ಲೆಲ್ಲಿ ಅಲ್ದಾಡಿದ್ದೀನಿ. ಇದ್ರ ಬಗ್ಗೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಎಕ್ಸ್ಪೀರಿಯನ್ಸ್ ಆಗಬೇಕು. ಇವಾಗ ನಿಮ್ಮ ಎಕ್ಸ್ಪೀರಿಯನ್ಸು ಸಹ ಶೇರ್ ಮಾಡ್ಬೋದು ನೀವು, ಅದರಿಂದ ಕಲಿಯೋದು ಸಿಕ್ಕಾಪಟ್ಟೆ ಇರುತ್ತೆ. ದಯವಿಟ್ಟು ಈ ವಿಡಿಯೋನ ತುಂಬ ಕೊನೆ ತನಕ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಇನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಮ್ಮ ವಿಡಿಯೋಗೊಂದು ಲೈಕ್ ಮಾಡಿ ಸ್ನೇಹಿತರೆ. ಮೊದಲನೇದಾಗಿ ಈ ಟಾಪ್ 5 ಬಿಸ್ನೆಸ್ಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಯಾವ ಬಿಸ್ನೆಸ್ಗಳು ನೀವು ಮಾಡಬಹುದು ನಿಮ್ಮ ಹತ್ತಿರದಲ್ಲಿರುವಂಥ ಒಂದು ಸಿಟಿಗಳಲ್ಲಿ, ಒಂದು ಟೌನ್ಗಳಲ್ಲಿ ಯಾವ ಬಿಸ್ನೆಸ್ಗಳು ನೀವು ಮಾಡಬಹುದು, ಯಾವ್ಯಾವ ಲೊಕೇಶನಲ್ಲಿ ಈ ಬಿಸ್ನೆಸ್ಗಳು ಕ್ಲಿಕ್ ಆಗುತ್ತೆ, ಇದ್ರ ಬಗ್ಗೆ ನಾನು ನಿಮಗೆ ಫುಲ್ಲು ಡೀಟೇಲ್ ಆಗಿ ತಿಳಿಸ್ತಾ ಹೋಗ್ತೀನಿ. ಇದಕ್ಕೆ ಎಷ್ಟು ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ, ಇದರಿಂದ ಎಷ್ಟು ರಿಟರ್ನ್ಸ್ ಬರುತ್ತೆ ನಿಮಗೆ, ಇದರಿಂದ ಲಾಸ್ ಆದರೆ ನೀವೇನು ಮಾಡಬಹುದು, ಇದ್ರ ಬಗ್ಗೆ ಫುಲ್ಲು ಡೀಟೇಲ್ ಆಗಿ ತಿಳ್ಕೊಳ್ತಾ ಹೋಗೋಣ. ಸರಿ, ಮೊದಲನೇದಾಗಿ ಫಸ್ಟ್ ನಂಬರ್ 1 ಅಂದರೆ ಹೋಟೆಲ್ ಬಿಸ್ನೆಸ್. ಈ ಹೋಟೆಲ್ ಬಿಸ್ನೆಸ್ ಯಾವ ರೀತಿ ಅಂದ್ರೆ, ಈಗ ಒಳ್ಳೆ ಲೊಕೇಶನ್ ನೋಡ್ಬಿಟ್ಟು ನೀವು ಒಂದು ಒಳ್ಳೆ ಲೊಕೇಶನ್ ಇರಬೇಕು, ಒಂದು ಒಳ್ಳೆ ಟೇಸ್ಟ್ ಕೊಡುವಂತಹ ನೀವು ಆ ಕಲೆನ ಕಲ್ತಿರಬೇಕು. ಆ ಫುಡ್ಗೆ ಒಂದು ಒಳ್ಳೆ ಟೇಸ್ಟನ್ನು ಕೊಡಬೇಕಾಗುತ್ತೆ. ಅದು ನೀವು ಕಲ್ತ್ಕೊಂಡ್ರಿ ಅಂದರೆ ದಯವಿಟ್ಟು ಅದಕ್ಕಿರುವಂಥ ಒಂದು ಬೇಡಿಕೆ ಯಾವುದಕ್ಕೂ ಇಲ್ಲ. ಪ್ರತಿದಿನವೂ ಸಹ ಫುಡ್ಡನ್ನು ಸೇವನೆ ಮಾಡ್ತಾರೆ. ಹೊರಗಡೆಯಿಂದ ಬಂದು ಎಷ್ಟೋ ಜನ ಟಿಫನ್ಗಳು, ಫುಡ್ಗಳು, ಲಂಚು, ಊಟ, ಸಿಕ್ಕಾಪಟ್ಟೆ ಜನ ಹೋಟೆಲ್ ಬಿಸ್ನೆಸ್ನಲ್ಲಿ ಸಿಕ್ಕಾಪಟ್ಟೆ ಜನ ಲಾಸ್ ಆಗಿದ್ದಾರೆ. ಇನ್ನು ಕೆಲವೊಬ್ಬರು ಕ್ಲಿಕ್ ಆಗಿಬಿಟ್ಟಿದ್ದಾರೆ, ಅರ್ಥ ಆಯ್ತಾ? ಯಾವ ರೀತಿ ಕ್ಲಿಕ್ ಆಗ್ತಾರೆ, ಏನಕ್ಕೋಸ್ಕರ ಲಾಸ್ ಆಗುತ್ತೆ, ಇದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ. ಮೊದಲನೇದಾಗಿ ನಿಮಗೇನಾದರೂ ಕ್ಲಿಕ್ ಆಯಿತು ಹೋಟೆಲ್ ಅಂದರೆ, ದಯವಿಟ್ಟು ಅದರಲ್ಲಿ ಬಂದಿರುವಂಥ ಒಂದು ಇನ್ಕಮ್ನಲ್ಲೇ ಒಂದು ಹೋಟೆಲನ್ನು ಬಿಲ್ಡ್ ಮಾಡ್ಕೊಳ್ಳಿ, ಅರ್ಥ ಆಯ್ತಾ? ಈಗ ಸ್ವಲ್ಪ ಬೆಳಗ್ಗೆ ಹೋಟ್ಲ್ ಏನಾದರೂ ಓಪನ್ ಮಾಡ್ಕೊಂಡಿದ್ರೆ, ನಿಮ್ಗೇನಾದರೂ ಹೋಟೆಲ್ ಕ್ಲಿಕ್ ಆಯಿತು ಅಂದರೆ ಹೋಟೆಲನ್ನು ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ. ಅಕಸ್ಮಾತ್ ಯಾವುದೇ ತರಹದ ಒಂದು ಆದಾಯ ಬರದೇ ಇದ್ದರೆ, ಒಂದು ಆ್ಯಾವ್ರೇಜ್ ಆಗಿ ನಡೀತಿದ್ರೆ ಅದೇ ಥರ ನಡೀಲಿ, ಅದ್ರ ಪಾಡ್ಗೆ ಅದನ್ನು ಬಿಟ್ಕೊಡಿ, ಅರ್ಥ ಆಯ್ತಾ? ಅದೇ ಥರ ನಡೀಲಿ. ನಿಮಗೇನು ಲಾಸ್ ಆಗಿಲ್ಲ ಅಂದರೆ, ಒಂದು ಆ್ಯಾವ್ರೇಜ್ ಆಗಿ ನಡೀತಿದೆ ಅಂದರೆ ಏನು ಸಮಸ್ಯೆಗಳು ಆಗೋದಿಲ್ಲ. ಆ ತೀರಾ ಲಾಸ್ ಆಗುವಂಥ ಒಂದು ಪರಿಸ್ಥಿತಿಗಳು, ಸಾಲ ಮಾಡಿಕೊಂಡು ಇನ್ವೆಸ್ಟ್ ಮಾಡುವಂಥ ಒಂದು ಪರಿಸ್ಥಿತಿ ನಿಮಗೆ ಎದುರಾಯಿತು ಅಂದರೆ, ನಿಮಗೆ ಹೋಟೆಲ್ ಬಿಸ್ನೆಸ್ ಮಾಡೋದಕ್ಕೆ ಅಂದರೆ ಸುಮಾರು ಸ್ಟಾರ್ಟಿಂಗ್ನಲ್ಲಿ ಸಣ್ಣದಾಗಿ ಬಿಸ್ನೆಸ್ ಮಾಡ್ತೀನಿ ಅಂದರೆ ಒಂದು 50,000ದಿಂದ 1,00,000 ಆದರೂ ಕಂಪಲ್ಸರಿಯಾಗಿ ಇರಲೇಬೇಕಾಗುತ್ತೆ. ರೂಮು, ರೆಂಟು, ಒಳ್ಳೆ ಲೊಕೇಶನ್ನಲ್ಲಿ ನೀವು ಒಂದು ಹೋಟೆಲನ್ನು ಓಪನ್ ಮಾಡಬೇಕು ಅಂದರೆ ನಿಮಗೆ ಮಿನಿಮಮ್ ಅಂದರೂ 2 ಲಕ್ಷನಾದರೂ ಇನ್ವೆಸ್ಟ್ಮೆಂಟ್ ಮಿನಿಮಮ್ ಬೇಕೇ ಬೇಕು. 2 ಲಕ್ಷದಲ್ಲಿ ನಿಮ್ಗೇನಾದರೂ ಲಾಸ್ ಆಯಿತು ಅಂದರೆ ನೀವೆಲ್ಲ ಏನು ಮಾಡ್ಬೋದು? ಸೊ ಅದರ ಮೇಯ್ನಾಗಿ 2 ಲಕ್ಷನ ಇನ್ವೆಸ್ಟ್ಮೆಂಟು, ಅದ್ರ ಬಗ್ಗೆ ನಾನು ಫುಲ್ಲು ಡೀಟೇಲಾಗಿ ನಾನು ವಿವರಿಸ್ತಾ ಹೋಗ್ತೀನಿ. ಮೇಯ್ನಾಗಿ ರೂಮ್ಗೆ 1 ಲಕ್ಷ ರೆಂಟು ಅಂದರೆ ಅಡ್ವಾನ್ಸ್ ಕೊಡ್ತೀರಾ, ಅದರಲ್ಲಿ ನಿಮಗೇನು ಲಾಸ್ ಆಗೋದಿಲ್ಲ. ಐಟಮ್ ಒಂದು 50,000 ರೂಪಾಯಿ ಪರ್ಚೇಸ್ ಮಾಡ್ತೀರಾ ಅಂತ ತಿಳ್ಕೊಳ್ಳಿ. ಅದಾയത് ಐಟಮ್ ಪರ್ಚೇಸ್ ಮಾಡ್ತೀರಾ 50,000 ರೂಪಾಯಿಗೆ, ಇನ್ನು 50,000 ರೂಪಾಯಿ ನಿಮ್ಮ ಕೈಯಲ್ಲಿರಬೇಕಾಗುತ್ತೆ ಹೋಟೆಲ್ ಬಿಸ್ನೆಸ್ ಆದರೆ, ಅರ್ಥ ಆಯ್ತಾ? ಯಾಕೆ ಅಂದರೆ 2 ಲಕ್ಷ ಬಿಸ್ನೆಸ್ ಮಾಡ್ತೀವಿ ಅಂದರೆ ನೀವು ಬಟ್ರ್ ನೋಡಬೇಕಾಗುತ್ತೆ,
ಲೇಡೀಸ್ ಕೆಲಸಕ್ಕೆ ಇರಬೇಕಾಗುತ್ತೆ, ಅರ್ಥ ಆಯ್ತಾ. ಅಕಸ್ಮಾತ್ ನಿಮಗೆ ಏನಾದರೂ ಅಡುಗೆ ಮಾಡುವಂಥ ಒಂದು ಕಲೆ ನಿಮಗೆ ಗೊತ್ತಿದ್ರೆ ನೀವೇ ಮಾಡ್ಬೋದು, ಯಾರನ್ನಾದ್ರೂ ಲೇಡೀಸ್ನ ಇಟ್ಕೊಂಡು, ಅರ್ಥ ಆಯ್ತಾ. ಇಷ್ಟು ಒಂದು ಏನಿದೆ 50,000 ರೂಪಾಯಿಗೆ ಐಟಮ್ ತೊಗೊಳ್ತೀರಾ ಅಂದರೆ ಏನಾದರೂ ಗ್ಯಾಸು, ಸ್ಟೌವು, ಒಲೆ ಎಕ್ಸೆಟ್ರಾ ಐಟಮ್ಗಳು, ಪ್ಲೇಟು, ಸ್ಪೂನ್ಗಳು ಇಂಥವೆಲ್ಲ ಬೈ ಮಾಡಬೇಕು ಅಂದರೂ 50,000 ಬೇಕಾಗುತ್ತೆ. ಇನ್ನು 50,000 ನಿಮ್ಮ ಜಾಬಲ್ಲಿರುತ್ತೆ ಖರ್ಚಿಗೆ, ಡೈಲಿ ಖರ್ಚು ಸಿಕ್ಕಾಪಟ್ಟ ಇರುತ್ತೆ. ಅದೇ ರೀತಿ ನೆಕ್ಸ್ಟು ನಿಮಗೆ ಅಡ್ವಾನ್ಸ್ ಕೊಟ್ಟಿರ್ತೀರ 1,00,000 ಅಂತ ತಿಳ್ಕೊಳ್ಳಿ, ಅರ್ಥ ಆಯ್ತಾ. ಇದನ್ನು ಜಸ್ಟ್ ಊಹೆ ಮಾಡ್ಕೊಳ್ಳಿ. ಸ್ನೇಹಿತರೆ, ಅಪ್ಪಿ ತಪ್ಪಿ ನಿಮ್ಗೆ ಏನಾದರೂ ಲಾಸ್ ಆಯಿತು ಅಂತ ತಿಳ್ಕೊಳ್ಳಿ, ಆ 1,00,000 ಅಡ್ವಾನ್ಸ್ ಕೊಟ್ಟಿರ್ತೀರಲ್ಲ ಅದನ್ನು ರಿಟರ್ನ್ ತೊಗೊಳ್ಳಿ, ರೂಮ್ ಖಾಲಿ ಮಾಡಿ, ಐಟಮ್ನ ಮಾರಬೇಡಿ. 50,000ಕ್ಕೆ ತೊಗೊಂಡ್ರೆ 30,000ಕ್ಕೆ ಸೇಲ್ ಆಗುತ್ತೆ, ಮಾರಬೇಡಿ. 50,000 ರೂಪಾಯಿ ಖರ್ಚಿಗೆ ಇಟ್ಕೊಂಡಿರುವಂತಹ ಒಂದು ಏನಿರ್ತದೆ ಅದು ನಿಮಗೆ ಫುಲ್ ಖರ್ಚಾಯಿತು ಅಂತ ತಿಳ್ಕೊಂಡು ಟೋಟಲ್ 70,000 ರೂಪಾಯಿ ನಿಮ್ಮದು ಲಾಸ್ ಆಗುತ್ತೆ, ಅರ್ಥ ಆಯ್ತಾ. 70,000 ಲಾಸ್ ಆಗುತ್ತೆ, ಇನ್ನು 1,20,000-30,000 ರೂಪಾಯಿ ನಿಮಗೆ ಅಷ್ಟು ಏನು ಲಾಸ್ ಆಗೋದಿಲ್ಲ. ನಿಮಗೆ ಲಾಸ್ ಆಗೋದು ಒಂದು 35-40% ಗಂಟ ನಿಮಗೆ ಲಾಸ್ ಆಗುವಂಥ ಒಂದು ಸಾಧ್ಯತೆಗಳು ಇರಬಹುದು. ಬಟ್ ಆ 35-40%ಅನ್ನು ನೀವು ದಯವಿಟ್ಟು ದುಡಿದು ಬೇರೆ ಕೆಲಸದಲ್ಲಿ ನೀವು ದುಡಿಮೆ ಮಾಡಿ ಅದರಲ್ಲಿ ತೀರಿಸ್ಕೊಳ್ಳಿ. ಇವಿ ಲಾಸ್ ಆಯಿತು ಅಂದರೆ, ಈ ಥರ ಲಾಸ್ ಆಯಿತು ಅಂದರೆ ಈ ಥರ ಮಾಡ್ಬೋದು ನೀವು, ಅರ್ಥ ಆಯ್ತಾ. ಎಷ್ಟೋ ಜನಕ್ಕೆ ಈ ಐಡಿಯಾಗಳೇ ನಿಮಗೆ ಗೊತ್ತಿರೋದಿಲ್ಲ. ದಯವಿಟ್ಟು ಈ ಥರ ಒಂದು ತಲೆಗಳನ್ನ ಉಪಯೋಗಿಸಿ, ಅರ್ಥ ಆಯ್ತಾ. ಲಾಸ್ ಆಗಿಬಿಡುತ್ತೆ, ನೆಕ್ಸ್ಟ್ ಏನು ಮಾಡೋದು, ಲಾಸ್ ಆಗಿಬಿಟ್ರೆ ತುಂಬ ಭಯ ಆಗುತ್ತೆ ಇನ್ವೆಸ್ಟ್ ಮಾಡೋದಕ್ಕೆ, ಏನು ಮಾಡೋದು, ಏನು ಕತೆ, ಇವೆಲ್ಲ ಬಿಟ್ಬಿಟ್ಟು ಒಂದು ಸ್ವಲ್ಪ ಧೈರ್ಯವಾಗಿ ಏನಾದರೂ ಮಾಡಿದ್ರೇ ನೆಕ್ಸ್ಟ್ ಸ್ಟೆಪ್ ಹೋಗೋದಕ್ಕೆ ಸಾಧ್ಯ, ನೆಕ್ಸ್ಟ್ ಮುಂದಿನ ಹಂತಕ್ಕೆ ಹೋಗೋದಕ್ಕೆ ಸಾಧ್ಯ. ನಾವು ಇಲ್ಲ ಅಂದರೆ ಹೇಗಿರ್ತೀವೋ ಆ್ಯಾವ್ರೇಜಾಗಿ ಅದೇ ರೀತಿ ಇರ್ತೀವಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಅರ್ಥ ಆಯ್ತಾ. ಲಾಭ ಆದರೆ ಏನು ಮಾಡಬೇಕು, ನಷ್ಟ ಆದರೆ ಏನು ಮಾಡಬೇಕು, ಇದ್ರ ಬಗ್ಗೆ ನಿಮಗೊಂದು ಕ್ಲಾರಿಟಿ ಅನ್ನೋದು ಕಂಪಲ್ಸರಿ ಇರಲೇಬೇಕಾಗುತ್ತೆ. ಸರಿ, ಅದೇ ರೀತಿ ನೆಕ್ಸ್ಟ್ ಪಾಯಿಂಟ್ ಯಾವುದಪ್ಪ ಅಂದರೆ ಈ ಚಾಟ್ಸ್ ಅಂಗಡಿ ಓಪನ್ ಮಾಡುವಂಥದ್ದು. ಈ ಚಾಟ್ಸ್ ಅಂಗಡಿ ಓಪನ್ ಮಾಡೋನು ಯಾವನೂ ಸಹ ಲಾಸ್ ಆಗಿ ಮನೆಗೆ ಹೋಗೋದಿಲ್ಲ ಗುರು. ಯಾಕೆಂದರೆ ದಿನಕ್ಕೆ ಹೆಂಗೆ ಹೋದ್ರು, ಇವಾಗ ಪಾನಿಪುರಿ ಹಾಕ್ಕೊಂಡ್ರು ಹೆವಿ ಮಾಡ್ಬೋದು, ಅರ್ಥ ಆಯ್ತಾ. ಪಾನಿಪುರಿ, ಗೋಬಿ, ಎಗ್ ರೈಸು, ಕಬಾಬು, ಆಮ್ಲೆಟು, ಇಷ್ಟು ಐಟಮ್ ಇದ್ದಾವೆ. ವೆರೈಟಿ ಮಾಡಿರಿ, ಇನ್ನು ವೆರೈಟಿ ಮಾಡಿದಷ್ಟು ಕ್ಲಿಕ್ ಆಗೋದು ಜಾಸ್ತಿ, ಜನಗಳು ಬಂದು ತಿನ್ನೋದು ಜಾಸ್ತಿ, ಅರ್ಥ ಆಯ್ತಾ. ನಿಮ್ಗೆ ಒಂದು ಪಕ್ಷ ಹೋಟೆಲಲ್ಲಿ ಲಾಸ್ ಆದ್ರೂ ಸಹ ನೆಕ್ಸ್ಟು ಇದರಲ್ಲಂತೂ ಲಾಸ್ ಆಗೋದಿಲ್ಲ, ಅಂದರೆ ಚಾಟ್ಸಲ್ಲಿ ಯಾವುದೇ ಕಾರಣಕ್ಕೂ ಲಾಸ್ ಆಗೋದಿಲ್ಲ. ದಯವಿಟ್ಟು ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ, ಅರ್ಥ ಆಯ್ತಾ. ಚಾಟ್ಸ್ ಅಂಗಡಿನೂ ಸಹ ನೀವು ಓಪನ್ ಮಾಡ್ಬೋದು. ಇದಕ್ಕೆ ಬೇಕಾಗಿರುವಂಥ ಒಂದು ಇನ್ವೆಸ್ಟ್ಮೆಂಟು ತೀರಾ ಕಡಿಮೆ ಗುರು. ನೀವೇನಾದರೂ ರೋಡ್ ಸೈಡಲ್ಲಿ ಹೈವೇ ಪಕ್ಕದಲ್ಲಿನಾದರೂ ನೀವು ಹಾಕೋಗ್ಬಿಟ್ರೆ ಹೆವಿ ಕ್ಲಿಕ್ಕು. ಸಿಟಿನಲ್ಲಿ ಒಳ್ಳೆ ಲೊಕೇಶನ್ ನೋಡ್ಬಿಟ್ಟು ಜಸ್ಟು ನೀವು ಯಾವುದಾದ್ರೂ ಒಂದು ತಳ್ಳೋ ಗಾಡಿಲೋ ಒಂದು ಯಾವುದೋ ಆಟೋ ತೊಗೊಂಡು ಅದನ್ನು ಒಂದು ಫುಡ್ ಟ್ರಕ್ ಬಿಸ್ನೆಸ್ ಥರ ನೀವು ಮಾಡಬಹುದು. ಸಿಕ್ಕಾಪಟ್ಟೆ ಕ್ಲಿಕ್ ಆಗುತ್ತೆ. ಯಾವುದೇ ರೀತಿ ರೆಂಟು ಇರೋದಿಲ್ಲ, ಯಾವುದೇ ರೀತಿ ನಿಮಗೆ ಜಾಗಗಳು ಕೊರತೆನೇ ಇರೋದಿಲ್ಲ. ಈ ಜಾಗ ಇಲ್ಲ ಅಂದರೆ ಇನ್ನೊಂದು ಜಾಗ ತಲೆ ಕೆಡ್ಸ್ಕೊಬರೋದು, ಅರ್ಥ ಆಯ್ತಾ. ನೆಕ್ಸ್ಟು ಫುಡ್ ಟ್ರಕ್ಕಿಂಗ್ ಬಿಸ್ನೆಸ್. ಈಗ ಹೋಟೆಲಲ್ಲಿ ರೆಂಟಿಗೆ ತಗೊಂಡು ನೀವು ಇದೆಲ್ಲ ಮಾಡೋದಕ್ಕಿಂತ ನಿಮ್ಮದೇ ಒಂದು ಟಾಟಾ ಎಸ್ಸಿನೋ ಅಥವಾ 3 ವೀಲರ್ ಗಾಡಿ ಇದೆ ಅಂತ ನೀವು ತಿಳ್ಕೊಳ್ಳಿ, ಅರ್ಥ ಆಯ್ತಾ. ಆಟೋ ಇದ್ದರೆ ನೀವೇನು ಮಾಡಬಹುದು ಅಂದರೆ ಸಿಂಪಲ್ ಅದನ್ನು ಒಂದು ಫುಡ್ ಟ್ರಕ್ ಬಿಸ್ನೆಸ್ ಥರ ಕನ್ವರ್ಟ್ ಮಾಡ್ಕೊಳ್ಳಿ. ಅಂದರೆ ಅದನ್ನು ಒಂದು ಹೋಟೆಲ್ ರೀತಿಯಲ್ಲಿ ಒಂದು ಕನ್ವರ್ಟ್ ಮಾಡ್ಕೊಳ್ಳಿ ಆ ಆಟೋನ. ಅದಕ್ಕೆ ಕನ್ವರ್ಟ್ ಮಾಡಿಕೊಂಡ್ರೆ ಹೆವಿ ಒಂದು ನಿಮಗೆ ದುಡ್ಡು ಹೆವಿ ಸೇವ್ ಆಗುತ್ತೆ, ಅರ್ಥ ಆಯ್ತಾ. ರೆಂಟ್ ಕೊಡೋದು ತಪ್ಪುತ್ತೆ, ಅರ್ಥ ಆಯ್ತಾ. ಸಿಕ್ಕಾಪಟ್ಟೆ ಅದಕ್ಕೊಂದು ರೂಮ್ ಮಾಡಿದ್ರೆ ಅದಕ್ಕೆ ಹೆವಿ ಖರ್ಚು ಇರ್ತದೆ, ಅರ್ಥ ಆಯ್ತಾ. ಇದಕ್ಕಾದ್ರೆ ನಿಮ್ಗೆ ಯಾವುದೇ ರೀತಿ ಖರ್ಚುಗಳೇ ಇರೋದಿಲ್ಲ, ಅರ್ಥ ಆಯ್ತಾ. ಒಂದು ಆಟೋ ಗೀಟೋ ಏನಾದ್ರು ತೊಗೊಂಡ್ರೆ ನೀವು ಸೆಕೆಂಡ್ಸಲ್ಲಿ ಅದಕ್ಕೆ ಆಟೋಗೆ ಇನ್ವೆಸ್ಟ್ ಮಾಡ್ತೀರ ಅಷ್ಟೇ, ಬಟ್ ಬೇರೆ ಏನಕ್ಕೂ ಸಹ ನೀವು ಜಾಸ್ತಿ ಇನ್ವೆಸ್ಟೇ ಮಾಡೋದಿಲ್ಲ. ಸರಿ, ಅದೇ ರೀತಿ 4ನೇ ಪಾಯಿಂಟ್ ಬೇಕ್ರಿ ಬಿಸ್ನೆಸ್ಸು. ನೀವು ಬೇಕ್ರಿ ಬಿಸ್ನೆಸ್ಸಲ್ಲೂ ಅಷ್ಟೇ ಸಿಕ್ಕಾಪಟ್ಟೆ ಲಾಭ ಮಾಡ್ಬೋದು. ಮಾರ್ಜಿನ್ ಸುಮಾರು ಒಂದು 50% ಸಹ ಮಾರ್ಜಿನ್ ಅಂತೂ ಕಂಪಲ್ಸರಿಯಾಗಿ ಸಿಗುತ್ತೆ. ಇದನ್ನು ಸಹ ನೀವು ಟ್ರೈ ಮಾಡಬಹುದು. ಸರಿ, 5ನೇ ಪಾಯಿಂಟ್ ಹೇಳಿದ್ರೆ ನಿಮಗೆ ಹೆವಿ ಚೀಪ್ ಅನಿಸ್ಬೋದು, ಆದರೆ ಇದರಲ್ಲಿರುವಂಥ ಒಂದು ಬಿಸ್ನೆಸ್ ಯಾವುದ್ರಲ್ಲೂ ಆಗಲ್ಲ ಗುರು. ಅದು ಯಾವುದು ಅಂದರೆ ಕಾಫಿ ಶಾಪ್ ಅಥವಾ ಟೀ ಸ್ಟಾಲನ್ನು ನೀವು ಓಪನ್ ಮಾಡಿಕೊಂಡ್ರೆ ಒಳ್ಳೆ ಲೊಕೇಶನ್ ಗುರು. ಎಂಥ ಲೊಕೇಶನ್ ಅಂದರೆ ಇವಾಗ ಹೈವೇನಲ್ಲಿ ಟರ್ನ್ ಎಲ್ಲಿರ್ತದೋ ಅಲ್ಲಿ ನೀವು ಒಂದು ಏನು ಮಾಡಬೇಕು, ಟೀ ಸ್ಟಾಲನ್ನು ಓಪನ್ ಮಾಡಿದ್ರೆ ದಯವಿಟ್ಟು ಅಲ್ಲಾಗುವಂಥ ಒಂದು ಪ್ರಾಫಿಟ್ಟು ನಿಮಗೆಲ್ಲೂ ಆಗೋದಿಲ್ಲ. ಅಷ್ಟರ ಮಟ್ಟಿಗೆ ಒಂದು ಬಿಸ್ನೆಸ್ ಕ್ಲಿಕ್ ಆಗುತ್ತೆ. ದಯವಿಟ್ಟು ಕಾಫಿ ಶಾಪ್ ಆಗಲಿ, ಟೀ ಶಾಪ್ ಆಗಲಿ ಹೆವಿ ಬೇಡಿಕೆ ಇದೆ, ಅರ್ಥ ಆಯ್ತಾ. ಸರಿ, ಆ ಬಿಸ್ನೆಸ್ಸನ್ನು ನೀವು ಬೆಳಿಗ್ಗೆಯಿಂದ ಹಿಡಿದು ಸುಮಾರು ರಾತ್ರಿ 2 ಗಂಟೆ ಗಂಟನೂ ಬಿಸ್ನೆಸ್ಸು ಅದು ಕ್ಲಿಕ್ ಆಗುತ್ತೆ, ಅರ್ಥ ಆಯ್ತಾ. ಟೀ ಕಾಫಿ ಬಿಸ್ನೆಸ್, ಅರ್ಥ ಆಯ್ತಾ.
ಕೆಲವೊಂದು ಟೀ ಕಾಫಿಗಳು ಬಿಸ್ನೆಸ್ ರೋಡ್ ಸೈಡಲ್ಲಿ ಹೆವಿ ಕ್ಲಿಕ್ ಆಗಿಬಿಡುತ್ತೆ, ಅರ್ಥ ಆಯ್ತಾ. ಸಿಟಿ ಒಳಗಡೆ ಆಗುತ್ತೋ ಇಲ್ವೋ ಸೆಕೆಂಡ್ರಿ, ಬಟ್ ಹೈವೇ ಪಕ್ಕದಲ್ಲಿ ನೀವೇನಾದರೂ ಒಳ್ಳೆ ಲೊಕೇಶನ್ ನೋಡಿಕೊಂಡು ನೀವು ಕಾಫಿ ಶಾಪು ಟೀ ಶಾಪ್ ಓಪನ್ ಮಾಡ್ಕೊಬಿಟ್ರೆ, ಟೀ ಸ್ಟಾಲು ಹೆವಿ ಕ್ಲಿಕ್ ಹೋಗೋರು. ಇದಕ್ಕೇನು ಜಾಸ್ತಿ ಬಜೆಟ್ ಏನು ಬೇಕಾಗಿಲ್ಲ. ರೆಂಟಿಗೆ ಪಡ್ಕೊಳ್ಳಿ ಜಾಗನ, ರೆಂಟಿಗೆ ತೊಗೊಂಡು ನೀವೇ ಒಂದು ತಗಡು ಸೀಟಲ್ಲಿ ಹಾಕಿಸ್ಕೊಬಿಡಿ, ಒಂದು ಹೌಸ್ ಥರ ಮಾಡ್ಕೊಳ್ಳಿ. ಅದರಲ್ಲೇ ಬಿಸ್ನೆಸ್ ಸ್ಟಾರ್ಟ್ ಮಾಡಿಬಿಟ್ರೆ ಹೆವಿ ಕ್ಲಿಕ್ ಆಗಿಬಿಡುತ್ತೆ. ಇದರಲ್ಲಿ ಮಾಡುವಂಥ ಒಂದು ಪ್ರಾಫಿಟ್ಟು ಈ ನಾನು 4 ಹೇಳಿದ್ನಲ್ಲ, 4 ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ, ಅಷ್ಟರ ಮಟ್ಟಿಗೆ ಕ್ಲಿಕ್ ಆಗುತ್ತೆ ಬಿಸ್ನೆಸ್. ದಯವಿಟ್ಟು ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿ. ಇಷ್ಟು ಬಿಸ್ನೆಸ್ನ ನೀವು ಸ್ಟಾರ್ಟಪ್ ಮಾಡಬಹುದು. ಬೇಕಾದ್ರೆ ಏನಾದರೂ ಬೇರೆ ಬಿಸ್ನೆಸ್ ಬಗ್ಗೆ ನಿಮ್ಗೆ ಐಡಿಯಾ ಇತ್ತು ಅಂದರೆ ಕೂಡಲೇ ನನಗೆ ಒಂದು ಕಮೆಂಟ್ ಮಾಡಿ, ಅದರ ಬಗ್ಗೆ ನಾನು ತಿಳಿಸ್ತಾವೆ. ಓಕೆ ಗೈಸ್, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಇದೇ ರೀತಿ ಯಾವುದಾದ್ರೂ ಅಪ್ಡೇಟಿಂಗ್ ಯಾವುದಾದ್ರು ಒಂದು ವಿಚಾರಗಳಿದ್ರೆ, ನಿಮ್ಗೇನಾದ್ರು ಬಿಸ್ನೆಸ್ಸಿಗೆ ರಿಲೇಟಿವ್ ಆಗಿರುವಂಥ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಪಾಯಿಂಟ್ಸ್ಗಳಿದ್ರೆ, ನಮಗೂ ತಿಳ್ಕೊಳ್ಳುವಂಥ ಒಂದು ಕ್ಯೂರಿಯಾಸಿಟಿ ಇರ್ತದೆ, ದಯವಿಟ್ಟು ಕಮೆಂಟ್ ಮಾಡಿ, ನಿಮಗೆ ಗೊತ್ತಿದ್ರೆ. ಅರ್ಥ ಆಯ್ತಾ? ಓಕೆ ಗೈಸ್, ಬಾಯ್.